ಪಾಕಿಸ್ತಾನಕ್ಕೆ ಮತ್ತೊಂದು ಮರ್ಮಾಘಾತ ಆಗಿದೆ. ಈಗ ಕ್ವೆಟ್ಟಾ ಇದನ್ನ ವಶಪಡಿಸಿಕೊಂಡಿದೆ. ಯಾವುದು ಬಲೂಚಿ ಸ್ವತಂತ್ರ ದೇಶ ಅಂತ ಘೋಷಿಸೇ ಬಿಡ್ತಾ. ಹೌದೌದು, ಕ್ವೆಟ್ಟಾ ವಶಪಡಿಸಿಕೊಂಡಿದೆ ಬಲೂಚಿ ಲಿಬರೇಷನ್ ಆರ್ಮಿ. ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಘೋಷಿಸಿದೆ BLA. ಅದೇನೋ ಅಂತಾರಲ್ಲ, ಎಂಥದ್ದು ಚಳಿ ಕಾಯಿಸ್ಕೊಳ್ಳೋದಂತ, ಹಂಗೆ ಕಾಯ್ತಾ ಇತ್ತು ಅಂತ ಅನ್ಸುತ್ತೆ. ಇದು ಬಲೂಚಿ ಲಿಬರೇಷನ್ ಆರ್ಮಿ. ಭಾರತ ಯಾವಾಗ 3 ಕಡೆ ಸುತ್ತುವರೆದು ಕೊಡಕ್ಕೆ ಶುರು ಮಾಡ್ತೋ, ನಮ್ದು ಒಂದಿರಲಿ ಅಂತ ಬಲೂಚಿಸ್ತಾನ ಸ್ವತಂತ್ರ ದೇಶವೆಂದು ಘೋಷಿಸಿದೆ. ಹೌದಾ, ರಾತ್ರಿ 12:05 ಸ್ವಾತಂತ್ರ್ಯ ಘೋಷಿಸಿಕೊಂಡಿದೆಯಾ ಅಥವಾ ನಾವು ಘೋಷಿಸುವಂಗೆ ಮಾಡಿದೀವ? ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶ ಮಾಡಿದ್ರು, ನರೇಂದ್ರ ಮೋದಿ ಅವರು ಬಲೂಚಿಸ್ತಾನ ಮಾಡಿದ್ರು. ಹಂಗೆ ಆಗಿದೆ ಈಗ. ನರೇಂದ್ರ ಮೋದಿ ಅವರು ಬಲೂಚಿಸ್ತಾನ ಮಾಡಿದ್ರು, ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶ. ಅದಕ್ಕೂ ಒಂದು ಸ್ಥಾನ ಅಂದ್ರೆ ಪಾಕಿಸ್ತಾನ ಲಾಸ್ಟ್ಗೆ ಬರುತ್ತಲ್ಲ, ಅದು ಪ್ರಾಸ ಆ ತರ ಕೊಡ್ಬೇಕಾಗಿತ್ತು ಬಾಂಗ್ಲಾದೇಶ್ಗೆ ಅಲ್ವಾ? ಜೋಡಿ ಜೋಡಿ ಆಗಿರೋದು ಬಲೂಚಿಸ್ತಾನ, ಪಾಕಿಸ್ತಾನ, ಹಿಂದೂಸ್ತಾನ, ಬಾಂಗ್ಲಾಸ್ತಾನ ಅಂತ. ಇರ್ಲಿ ಬಿಡಿ, ಈಗ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಮತ್ತೊಂದು ಮರ್ಮಾಘಾತ. ಕ್ವೆಟ್ಟಾ ವಶಪಡಿಸಿಕೊಂಡಿದೆ ಬಲೂಚಿ ಲಿಬರೇಷನ್ ಆರ್ಮಿ. ಬಲೂಚಿಸ್ತಾನವನ್ನ ಸ್ವತಂತ್ರ ದೇಶವನ್ನ ಅಂತ ಇಂದು ಮಧ್ಯರಾತ್ರಿ, ಇದಕ್ಕೂ ಮಧ್ಯರಾತ್ರಿನೇ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆಯಲ್ಲ, ಹೆಂಗಿದು? ಕಾಕತಾಳೀಯನ ಹೆಂಗೆ ಇದು? ಇದು ಮೋದಿ ಅವ್ರ ಮಾಸ್ಟರ್ ಸ್ಟ್ರೋಕ್ ಇರ್ಬಹುದೇನೋ, ಹೇಳಕ್ಕಾಗಲ್ಲ. ಅವರು ಈ ತರ ಹೆಸರುಗಳು ಇಡೋದು, ಟೈಮಿಂಗ್ಗಳು, ಸಂದರ್ಭಗಳು ಇವೆಲ್ಲ ಕರೆಕ್ಟಾಗಿ ನೋಡ್ತಿರ್ತಾರೆ ಅವ್ರ ಸಾಹೇಬ್ರು. ಅಂಥದ್ರಲ್ಲಿ ಭಾರಿ ಶಾರ್ಪು ಹೆಸರಿಡೋದು ಅವೆಲ್ಲ. ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಇಂಡಿಯಾ, ಇವೆಲ್ಲ ಅವ್ರದೇ ಅಲ್ವಾ ಪೇಟೆಂಟು. ಹಂಗೆ ಹೆಸರುಗಳು ಅಷ್ಟೇ ಇವತ್ತಿಟ್ಟಿರೋದು. ಯಾವ್ದೇಳಿ? ಆಪರೇಷನ್ ಸಿಂಧೂರ ಎಂತ ಹೆಸರು. ಈಗ 12:05 ಸ್ವತಂತ್ರ ಆಯ್ತಾ ಬಲೂಚಿಸ್ತಾನ? ಇಂಡಿಯಾ ಪಾಕಿಸ್ತಾನ್ ತರ. ಏನು ಮಾಸ್ಟರ್ ಸ್ಟ್ರೋಕ್ ಇದು! ನರೇಂದ್ರ ಮೋದಿ ಅವರ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್. ಕ್ವೆಟ್ಟಾವನ್ನ ವಶಪಡಿಸಿಕೊಂಡಿರುವಂತಹ ಬಲೂಚಿ ಲಿಬರೇಷನ್ ಆರ್ಮಿ ಸರಿಯಾಗಿ ಈ 12:05 ಬಲೂಚಿಸ್ತಾನವನ್ನ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದೆ. ಎಂತಹ ಕಾಕತಾಳೀಯವೋ ಏನೋ. ಭಾರತ ಪಾಕಿಸ್ತಾನ ಕೂಡ ಮಧ್ಯರಾತ್ರಿ ಎಂದೇ ಸ್ವಾತಂತ್ರ್ಯ ಪಡೆದುಕೊಂಡಿತ್ತು. ಈಗ ಬಲೂಚಿಸ್ತಾನ ಕೂಡ ಮಧ್ಯರಾತ್ರಿ ಎಂದೇ ನಾವು ಸ್ವತಂತ್ರ ದೇಶ ಎಂದು ಘೋಷಿಸಿಕೊಂಡಿದೆ. ಇದು ನರೇಂದ್ರ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್. ಆಗ 1971ರಲ್ಲಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನಕ್ಕೆ ಮರ್ಮಾಘಾತ ಕೊಟ್ಟು ಕಡಿದು ಕತ್ತರಿಸಿ ಬಾಂಗ್ಲಾದೇಶ ಮಾಡಿದ್ರು. ಈಗ ನರೇಂದ್ರ ಮೋದಿ ಅವರು ಕಡಿದು ಕತ್ತರಿಸಿ ಬಲೂಚಿಸ್ತಾನ ಮಾಡಿದ್ದಾರೆ. ಸೊ ಗ್ರೇಟ್. ಬಲೂಚಿಸ್ತಾನವನ್ನು ಸ್ವತಂತ್ರ ಮಾಡಬೇಕು, ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತದೊಳಕ್ಕೆ ತಗೊಂಡು ಬರಬೇಕು. ಇದು ಕರೆಕ್ಟಾದ ಟೈಮ್ ಅಂತ ಅನಿಸುತ್ತೆ. ಸುಮ್ಮನಿದ್ರೆ ಬಂದು ಕಿಡಿಗೇಡಿಗಳ ಹತ್ರ ಅಲ್ಲಿ ಇಲ್ಲಿ ಹೇಡಿಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ರು. ಇವತ್ತು ಭಾರತ ತಿರುಗಿ ನಿಂತರೆ ಹೆಂಗೆ ಪತ್ರ ಕೊಡ್ತಾ ಇದೆ ನೋಡಿ. ಈ ಕೆಲಸ ಮೊದಲೇ ಆಗಬೇಕಾಗಿತ್ತು, ಇಷ್ಟು ದೂರ ಬರ್ತಾ ಇರಲಿಲ್ಲ ಈ ಪಾಕಿಸ್ತಾನ. ಆಗಲಿಲ್ಲ ಅಂತ ಇಷ್ಟು ದೂರ ಬಂದಿದೆ. ಇರಲಿ, ಈಗಲೂ ಸಮಯ ಮಿಂಚಿಲ್ಲ. ನಾವು ಯುದ್ಧ ಪ್ರೇಮಿಗಳಲ್ಲ, ಅದಕ್ಕೆ ಇಷ್ಟು ವರ್ಷಗಳಿಂದ ಸಹಿಸಿಕೊಂಡಿದ್ದೀವಿ. 1947ರಿಂದ ಬಿಟ್ಟು ಬಿಡಲಾರ್ದಂಗೆ ಕಾಡಿದಂಥ ಪಾಕಿಸ್ತಾನಕ್ಕೆ 2025ರಲ್ಲಿ ಗೌರವದಿಂದ ನೆಮ್ಮದಿಯಾಗಿ ಸುಮ್ಮನೆ ಬಾಲ ಮುದ್ರಕೊಂಡಿದ್ರೆ ಸರಿ, ಇಲ್ಲದೆ ಇದ್ದರೆ ಮುಗಿಸ್ತೀವಿ.